ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ ಕರ್ತನೆ, ನೀವು ಮಾತನಾಡ್ರಿ ಅಪ್ಪ ಸ್ವಾಮಿ, ನಾವೆಲ್ಲ ಕೇಳುತ್ತೇವಪ್ಪ ದೇವರೇ ಕರ್ತನೆ. ಏಕೆಂದ್ರೆ ಸ್ವಾಮಿ, ಮುಂದೆ ಬರುವ ಎಲ್ಲ ಈ ಕಠಿಣ ಕಾಲದಿಂದ ಸ್ವಾಮಿ ದೇವರೇ ನಮ್ಮನ್ನ ಕರ್ತನೆ ವಾಕ್ಯದ ಮುಖಾಂತರ ಎಚ್ಚರಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು ಈ ಭೂಮಿ ಮೇಲೆ ಎಂಬುದಾಗಿ ನೀವು ನಮ್ಮನ್ನು ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ. ಇಲ್ಲಿ 2 ತಿಮೋಥಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. ಇದು ಪೌಲಸು ಇವರಿಗೆ, ತಿಮೋಥಿ ಅವರಿಗೆ ಇಲ್ಲಿ ಪತ್ರಿಕೆ ಬರೀತಾರೆ. ಏನಂದ್ರೆ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಬರುವುದೆಂದು ತಿಳಿದಿಕೋ. ಹಾಲೆಲೂಯ. ಎಷ್ಟೋ ಜನಗಳಿಗೆ ಕಠಿಣ ಕಾಲ ಬರುತ್ತದೆ ಎಂಬುದಾಗಿ ಯಾರಿಗೂ ತಿಳಿದಿಲ್ಲ. ಇದು ಯಾರು ಸತ್ಯವೇದವನ್ನ ಧ್ಯಾನ ಮಾಡಿ ಇದ್ರ ಪ್ರಕಾರನೇ ಜೀವಿಸ್ತಾರೋ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಕಾಲಘಟ್ಟದಲ್ಲಿ ಈ ಭೂಮಿ ಮೇಲೆ ಏನೇನು ಸಂಭವಿಸ್ತದೋ ಎಲ್ಲ ಈ ದೇವರ ಬರೆದಿರುವಂತ ಒಂದು ಗ್ರಂಥದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದಕ್ಕಾಗಿ ಪ್ರತಿ ದಿವಸ ನಾವು ವಾಕ್ಯ ಓದುತ್ತಾ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಈ ರೀತಿಯಾಗಿ ಜೀವಿಸಬೇಕು. ಬಹಳ ಜನಗಳಿಗೆ ಇವತ್ತು ಈ ಮಾಯಾ ಲೋಕದಲ್ಲಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಹೇಗೆ ದುರಾತ್ಮ ನಡೆಸ್ತಾ ಇದ್ದಾನೆ ಅಂತಂದ್ರೆ, ಯಾರಿಗೂ ತಿಳಿಯದ ರೀತಿ ಒಂದು ದೊಡ್ಡ ಗುಡ್ಡದಿಂದ ಕೆಳಗೆ ತಳ್ಳಲ್ಪಡ್ತಾ ಇದೆ. ಅದೇ ರೀತಿಯಾಗಿ ಯಾರಿಗೂ ತಿಳಿದಿಲ್ಲ ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ, ಅಯ್ಯೋ ಮುಂದೆ ನೋಡೋಣ, ಆಮೇಲೆ ನೋಡೋಣ, ಅದು ಬರ್ಲಿ ನೋಡೋಣ ಅಂತ ಹೇಳುವಂತ ಜನಗಳಿಗಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಕಡೇ ದಿವಸಗಳಲ್ಲಿ ಕಠಿಣ ಕಾಲ ಬರುವುದೆಂದು ತಿಳಿದುಕೋ. ಹಾಲೆಲೂಯ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವರು. ಹಾಲೆಲೂಯ. ಹಣದಾಸೆ ಸಕಲ ವಿಷಯದಲ್ಲಿ ಕೆಟ್ಟತನಕ್ಕೆ ನಡೆಸ್ತದೆ. ಆದರೆ ಮನುಷ್ಯನಿಗೆ ಹಣ ಬೇಕು, ದುಡಿಮೆ ಬೇಕು, ನಿಜ. ಆದರೆ ದೇವರನ್ನ ಬಿಟ್ಟು ಏನೂ ಮಾಡೋದು ಬೇಡ. ಯಾಕಂದ್ರೆ ತುಂಬಾ ಜಾಸ್ತಿ ನಾವು ಹಣದ ಆಸೆಗೆ, ವಿಷಯಗಳಿಗೆ ನಾವು ಒಳಗೋದ್ರೆ ದೇವರ ವಾಕ್ಯವನ್ನ ಮರಿತೇವೆ. ಒಂದು ದಿವಸ ದೇವರನ್ನೇ ಬಿಟ್ಟು ಬಿಡ್ತೇವೆ. ಅದಕ್ಕಾಗಿ ಇಲ್ಲಿ 30 ಕಾಸಿಗೆ ಯೇಸು ಸ್ವಾಮಿಗೆ ಯೂದ ಹಿಡಿದು ಕೊಟ್ಟಂಗೆ ಆಗ್ತದೆ. ಆತನು ಹಣದ ಆಸೆಗೋಸ್ಕರನೇ ಆಸೆ ಪಟ್ಟ, ದುಡ್ಡಿನ ಆಸೆಗೆ. ಹಾಲೆಲೂಯ. ಹಾಗಾಗಿ ಆಗದಂತೆ ನಾವು ಇವತ್ತು ದೇವರು ನಮಗೆ ಅನ್ನಪಾನಗಳನ್ನ ಕೊಟ್ಟಿದ್ದಾರೆ, ನಮಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ, ನಮಗೆ ಒಂದು ಸಣ್ಣ ಒಂದು ಸಂಪಾದನೆ ಕೊಟ್ಟಿರ್ಬೋದು. ನೀವು ಇರುವುದರೊಳಗೆ ತೃಪ್ತನಾಗಿರ್ರಿ. ಮತ್ತೊಬ್ಬನ ನೋಡಿ ನೀನು ಅವನು ಹೀಗೆ ಬದುಕದ, ಇವನು ಹೀಗೆ ಬದುಕದ, ಅದು ಬೇಡ ಪ್ರಿಯನೇ. ನಿನಗೆ ಪರಲೋಕ ಮಾರ್ಗವನ್ನು ನಿನಗೆ ತೋರಿಸಿದ್ದೇನೆ. ಅದನ್ನ ಬಿಗಿಯಾಗಿ ಹಿಡಿದುಕೊಂಡು ಅದನ್ನ ನೀನ್ ನೆನಪಿನಲ್ಲಿ ಇಟ್ಟುಕೊಂಡು ಭೂಮಿ ಮೇಲೆ ಬದುಕು ಪ್ರಿಯನೇ. ಹಾಲೆಲೂಯ. ಎಷ್ಟು ವರ್ಷಗಳ ಕಾಲ ನಾವು ಬದುಕಿರ್ತೇವೆ ಪ್ರಿಯರೇ. ಒಂದು ದಿವಸ ಎಲ್ಲವನ್ನು ಬಿಟ್ಟು ಹೋಗ್ಬೇಕು. ಕಂತೆ ನಾವು ಎಷ್ಟು ಕಂತೆ ಹಣ ಇಟ್ಟುಕೊಂಡಿದ್ರು ಆ ಹಣ ನಮ್ಮನ್ನ ಜೀವ ರಕ್ಷಣೆ ಮಾಡಲಾರದು ಪ್ರಿಯರೇ. ನಮ್ಮ ಜೀವ ರಕ್ಷಣೆ ಮಾಡುವುದು ಯೇಸು ಸ್ವಾಮಿ ಒಬ್ಬರೇ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು ಪ್ರಿಯರೇ. ಹಾಲೆಲೂಯ. ಅದಕ್ಕೆ ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ಹಾಲೆಲೂಯ. ಅಹಂಕಾರ ಇವೆಲ್ಲ ಯಾಕೆ ಬರ್ತದಂದ್ರೆ, ಅವ್ರ ಹತ್ರ ಹಣ ಇದೆ, ನನ್ನ ಹತ್ರ ಬಲ ಇದೆ, ನನ್ನ ತೋಳ್ನಲ್ಲಿ ಬಲ ಇದೆ, ನನಗೆ ಭಾರಿ ಇನ್ಫ್ಲುಯೆನ್ಸ್ ಇದೆ. ಹಾಲೆಲೂಯ. ಯಾರು ಇನ್ಫ್ಲುಯೆನ್ಸ್ ಇದೆ ಪ್ರಿಯನೇ? ನೀನು ಸ್ವಲ್ಪ ಯೋಚನೆ ಮಾಡು. ಮನುಷ್ಯನಿಗೆ ಇನ್ಫ್ಲುಯೆನ್ಸ್ ಇದೆಯಾ? 4 ದಿವಸ ಇರ್ತದೆ. ಆದ್ರೆ ದೇವರ ಇನ್ಫ್ಲುಯೆನ್ಸ್ ತೆಗೆದುಕೋ. ಯೇಸು ಸ್ವಾಮಿನ ನಿನ್ನ ಪಕ್ಕದಲ್ಲಿ ಇಟ್ಟುಕೋ. ನೀನು ಈ ಭೂಮಿ ಮೇಲೆ ನೀನು ಹೇಗೆ ಬದುಕಬೇಕು ಎಂಬುದಾಗಿ ನಿಮ್ಗೆ ತೋರಿಸಿ ಕೊಡ್ತಾರೆ. ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯ ಕೊಡ್ತಾರೆ. ಆದ್ರೆ ಈ ಹಣದ ಆಸೆ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ? ನಿಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ತಂದೆ ತಾಯಿಗಳು ನೋಡಿ, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ತಂದೆ ತಾಯಿ ಮಾತನ್ನ ಕೇಳದಂತ ಮಕ್ಕಳಿದ್ದಾರಲ್ಲ, ಅವ್ರಿಗೂ ಸೇರಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಯಾಕೆಂದ್ರೆ ಈ ಭೂಮಿ ಮೇಲೆ ನಿನಗೆ ತಂದೆ ತಾಯಿಯನ್ನ ಕೊಟ್ಟಿದ್ದಾರೆ. ಅವ್ರನ್ನ ನೀನು ಸನ್ಮಾನಿಸು, ಗೌರವಿಸು. ಅವ್ರಿಗೆ ನೀನು ಸನ್ಮಾನಿಸಿ ಗೌರವಿಸಿದ್ರೆ ನೀನು ನನಗೆ ಸನ್ಮಾನಿಸಿದಂಗೆ ಆಗಿದೆ.
ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳ್ತದೆ, ಇಲ್ಲಿ ಭೂಮಿ ಮೇಲೆ ನೀನು ಯಾರು ಅಲ್ಪನಾದನೋ ಒಬ್ಬನ ನೀನು ಆತನಿಗೆ ಏನು ನೀನು ಉಣ್ಲಿಕ್ಕೆ ಕೊಟ್ಟಿಯೋ, ಕುಡಿಲಿಕ್ಕೆ ಕೊಟ್ಟಿಯೋ, ಮಲ್ಗಕ್ಕೆ ಜಾಗ ಕೊಟ್ಟಿಯೋ, ನೀನು ನನಗೆ ಮಾಡ್ದಂಗೆ ಆಯಿತು ಎಂಬುದಾಗಿ ಯೇಸು ಸ್ವಾಮಿ ದೇವರು ತಾನೇ ಇಲ್ಲಿ ನಮಗೆ ಪ್ರಕಟ ಮಾಡಿದ್ದಾರೆ. ಅದಕ್ಕೆ ಯಾರು ಈ ಭೂಮಿ ಮೇಲೆ ತಂದೆ ತಾಯಿ ಮಾತುಗಳನ್ನ ಕೇಳಿ ಅಸಡ್ಡೆ ಮಾಡದೆ ಅವರು ಪ್ರೀತಿಯನ್ನ ಸಂಪಾದಿಸಿಕೊಂಡು ಅವ್ರು ಈ ಭೂಮಿ ಮೇಲೆ ಉಳಿಯ ತನಕ ಅವ್ರ ಅನ್ನಪಾನಗಳನ್ನ ಕೊಟ್ಟುಕೊಂಡು ಅವ್ರನ್ನ ನಡೆಸ್ತಾರೋ, ಮುಂದೆ ಅವರ ತಲೆಮಾರು ಅವರ ಮಕ್ಕಳು ಸತ ಈ ಮಕ್ಕಳಿಗೂ ಅದೇ ರೀತಿಯಾಗಿ ಮಾಡ್ತಾರೆ. ಯಾಕಂದ್ರೆ ನೀನು ಈ ಭೂಮಿ ಮೇಲೆ ಏನು ಬಿತ್ತಿದೆಯೋ ಅದನ್ನ ನೀನು ಒಂದು ದಿವಸ ಕೊಯ್ತೀಯ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ನಮ್ಮ ತಲೆಮಾರಿಗೂ ನಮ್ಗೆ ಈ ಭೂಮಿ ಮೇಲೆ ದೇವರ ಚಿತ್ತ, ದೇವರು ಬರುವುದು ತಡವಾದ್ರೆ, ದೇವರ ಚಿತ್ತ ಇದ್ರೆ ಖಂಡಿತ ನಮ್ಮ ಮಕ್ಕಳು ಸತ ನಮ್ಗೆ ಅದೇ ರೀತಿಯ ಮುಪ್ಪಿನ ಪ್ರಾಯದಲ್ಲಿ ನಮ್ಮನ್ನ ನಡೆಸುವಂತವರಾಗಿರ್ತಾರೆ. ಪ್ರಿಯರೇ, ಇದು ನಾವು ಚೆನ್ನಾಗಿ ತಿಳಿದಿರಬೇಕು. ಎಷ್ಟೋ ಜನ ದೇವರ ವಾಕ್ಯವನ್ನು ತಿಳಿದಂತ ತಂದೆ ತಾಯಿಗಳಿಗೆ ಮಕ್ಕಳು ನಾನು ಇಷ್ಟೇ ಕೊಡ್ಲಿಕ್ಕೆ ಸಾಧ್ಯ, ಇದ್ರ ಮೇಲೆ ನನಗೆ ಕೊಡಕ್ಕೆ ಆಗಲ್ಲ, ನನಗೂ ಖರ್ಚು ವೆಚ್ಚಗಳಿದೆ, ಹಲ್ಲೆಲೂಯಾ ಅಂತ ಹೇಳುವಂತರು ಭೂಮಿ ಮೇಲೆ ಬಹಳಷ್ಟು ಇದ್ದಾರೆ. ಆದರೆ ತಂದೆ ತಾಯಿಗೆ ವಿಧೇಯನಾಗಿ ಅವರಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತರು ಬಹಳ ಕಡಿಮೆ. ಪ್ರಿಯರೇ, ಹಲ್ಲೆಲೂಯಾ. ಅವ್ರ ಜೀವಿತ ಇವ್ರ ಲೋಕದಲ್ಲಿ ಇರೋದಕ್ಕಿಂತ ಅವ್ರ ಜೀವಿತ ಬಹಳ ಚೆನ್ನಾಗಿರ್ತದೆ. ಇದು ಯಾಕಂದ್ರೆ ಆಕಾಶ ಭೂಮಿ ಅಳೆದೋಗ್ಬೋದು, ನನ್ನ ಮಾತು, ನನ್ನ ವಾಕ್ಯ, ನನ್ನ ವಚನ ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತ ತಂದೆಯಾದ ದೇವರೇ ಇಲ್ಲಿ ಪ್ರಕಟ ಮಾಡಿದ್ದಾರೆ. ದೇವರ ಮಾತನ್ನ ಕೇಳದಂತವ್ರು ಈ ಭೂಮಿ ಮೇಲೆ ಕಷ್ಟ ನಷ್ಟಗಳು ಯಾವುದೇ ಬಂದ್ರು ಅವ್ರಿಗೆ ಹತ್ರ ಸತ ಬರುವುದಿಲ್ಲ. ಹಾಗೇ ಅವರ ಮುಂದೆ ಹಾದು ಹೋಗುತ್ತೆ ಹೊರತು ಅವ್ರಿಗೇನು ಮಾಡಲಾರದು. ಯಾಕೆಂದ್ರೆ ಅವರು ದೇವರ ವಾಕ್ಯವನ್ನು ಇಲ್ಲಿ ಅನುಸರಿಸಿ ನಡೆಯುವಂತ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ತಂದೆ ತಾಯಿನ ಗೌರವಿಸದೆ, ಸನ್ಮಾನಿಸದೆ, ಅವ್ರು ಇರುವಂತ ಎಷ್ಟೇ ಅವರು ದುಡ್ಕೊಂಡು ಬಂದ್ರು ಅವ್ರಿಗೆ ಸಾಲದೆ ಒಂದು ದಿವಸ ಹೋಗುತ್ತದೆ. ಹಲ್ಲೆಲೂಯಾ. ಆದರೆ ತಂದೆ ತಾಯಿ ಮಾತುಗಳನ್ನ ಕೇಳಿ ಅವ್ರು ಹೇಳಿದ ಮಾರ್ಗದಲ್ಲಿ ನಡೆಯಂತ ಮಕ್ಕಳಿದಾರಲ್ಲ, ಅವ್ರು ಎಂದಿಗೂ ಕೆಳಗೆ ಬಿದ್ದಿದ್ದು ಚರಿತ್ರೆನೇ ಇಲ್ಲ. ಯಾಕೆಂತಂದ್ರೆ ದೇವರ ವಾಕ್ಯ ಅದೇ ರೀತಿ ಹೇಳ್ತದೆ, ಈ ನಿಮ್ಮ ತಂದೆ ತಾಯಿನ ಗೌರವಿಸಿ ಸನ್ಮಾನಿಸಿ ಭೂಮಿ ಮೇಲೆ ಬಹುಕಾಲ ಬದುಕುವಿ, ನೀನಿರುವಂತ ದೇಶದಲ್ಲಿ ನಿನಗೆ ಮೇಲಾಗುವುದು. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ತಂದೆ ತಾಯಿ ಅವಿಧೇಯರು, ಉಪಕಾರ ನೆನೆಸದವರು, ಅಲ್ಲಿಗೆ ದೇವರ ಭಯ ಇಲ್ಲದವರು. ನೋಡಿ, ತಂದೆ ತಾಯಿಗೆ ಗೌರವ ಕೊಡಲ್ಲ, ದೇವರ ಭಯ ಇರುವುದಿಲ್ಲ, ಪ್ರಾರ್ಥನೆ ಕೂರುವುದಿಲ್ಲ. ಅಯ್ಯೋ ಎಂತ ಪ್ರಾರ್ಥನೆ, ನನ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೀವು ಜಾಸ್ತಿ ಮಾತಾಡ್ಬೇಡ್ರಿ ನನ್ನ ಹತ್ರ. ಈ ರೀತಿಯಾಗಿ ಮಕ್ಕಳು ತಂದೆ ತಾಯಿಗೆ ಹೇಳುವಂತವರು ಬಹಳ ಜನ ಈ ಭೂಮಿ ಮೇಲೆ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನೀನು ಗೌರವಿಸು, ಸನ್ಮಾನಿಸು, ಭೂಮಿ ಮೇಲೆ ಬಹುಕಾಲ ಬದುಕುವಿ. ನಿಮ್ಮ ತಂದೆ ತಾಯಿನ ಸನ್ಮಾನಿಸು, ಗೌರವಿಸು, ಭೂಮಿ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ದೇವರು ತಾನೇ ಇಲ್ಲಿ ಪ್ರಕಟ ಮಾಡಿದ್ದಾರೆ. ದೇವರ ಮಾತಿಗೆ ವಿಧೇಯನಾಗಿ ನಡೆದ್ರೆ ಈ ಭೂಮಿ ಮೇಲೆ ಇರುವಂತ ಎಲ್ಲ ಸಕಲ ವಿಧವಾದ ಆಶೀರ್ವಾದಗಳು ದೇವರು ಕೊಡ್ತಾರೆ. ಆಮೇಲೆ ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯ ನಮ್ಮದೇ ಆಗಿರ್ತದೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳ್ದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ. ಕರ್ತನೆ, ತಿಮೋತಿ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ದೇವರೇ ಒಂದೊಂದು ಮಾತುಗಳು ಸ್ವಾಮಿ ದೇವರೇ, ನೀವು ಕರ್ತನೆ ನಮ್ಮ ಜೀವಿತದಲ್ಲಿ ಎಷ್ಟೋ ಕರ್ತನೆ ತಿಳುವಳಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಸಹೋದರ ನೆನೆಸಿ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಅವರ ಜೀವಿತದಲ್ಲಿ ಸ್ವಾಮಿ ಕಷ್ಟ, ದುಃಖ, ರೋಗ, ಸಮಸ್ಯೆ ಏನೇ ಇದ್ದರೂ ಸ್ವಾಮಿ ಯೇಸು ಸ್ವಾಮಿ ಹೆಸರಿನಲ್ಲಿ ಎಲ್ಲ ಬಿಡುಗಡೆಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೇನೆ, ಜೀವಗಳ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.